ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಫೈನಲಿ 3-4 ವರ್ಷಗಳಿಂದ ಏನು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಗಿಟ್ಟಿಸ್ಕೋಬೇಕು ಆ್ಯಂಡ್ ಪೊಲೀಸ್ ಆಗಬೇಕು ಅಂತ ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ನಿಮಗೆ 3900 ಪ್ಲಸ್ ಪೋಸ್ಟ್ಗಳನ್ನು ಆಲ್ರೆಡಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ್ಯಂಡ್ ಒಂದೇ ಏನು ಅಂದರೆ ಆ ನೋಟಿಫಿಕೇಷನಲ್ಲಿ ನಿಮಗೆ ಜಸ್ಟ್ 2 ಮಂತ್ಸ್, ಲೆಸ್ ದೆನ್ 2 ಮಂತ್ಸ್, 2 ತಿಂಗಳು ಮಾತ್ರ ಸಮಯವನ್ನು ನೀಡ್ತಾ ಇದ್ದಾರೆ. ಈ ಸಮಯದೊಳಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್, ಯಾರು ಸ್ಟ್ರಾಟಜಿ ಮಾಡಿ ಓದ್ತಾರೆ, ಇಷ್ಟು ದಿನ ಯಾರು ಓದಿಲ್ಲ, ಇಷ್ಟು ದಿನ ಬರೀ ಕಾಲ್ಫಾರ್ಮ್ ಇಲ್ಲ ಎಲ್ಲ ಅಂತ ಯಾರು ಅಡ್ಡಾಡ್ತಿರ್ತಾರೆ ನೋಡಿ, ಈಗ ಆಲ್ಮೋಸ್ಟ್ 4000 ಪೋಸ್ಟ್. ಓಕೆ, ಆ್ಯಂಡ್ ಆವಾಗಲಿಂದ ಹೇಳ್ತಾ ಇದ್ದೀನಿ ನಾನು, ಈಗೂ ಕೂಡ ಹೇಳ್ತಾ ಇದ್ದೀನಿ, ಇದು ಒಂದೇ ಅಲ್ಲ, ಇನ್ನೈತ್ಲ VAO ಆಗಿರ್ಬೋದು, PSI ಆಗಿರ್ಬೋದು, ESI ಆಗಿರಬಹುದು, FDA SDA ಆಗಿರಬಹುದು, ಇವೆಲ್ಲವೂ ಕೂಡ ನೋಟಿಫಿಕೇಷನ್ ಬರ್ತವೆ. ಆ್ಯಂಡ್ ಯಾರು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಸೀರಿಯಸ್ ಆಗಿ ಓದ್ತಿದ್ದಾರೆ ಅವರು ಪಾಸ್ ಆಗ್ತಾರೆ. ಆ್ಯಂಡ್ ಯಾರು ಬರೀ ನೋಟಿಫಿಕೇಷನ್ ಇಲ್ಲ, ಸರ್ಕಾರ ಅದು ಮಾಡುತ್ತೆ ಇದು ಮಾಡುತ್ತೆ ಅಂತ ಯಾರು ಸುಮ್ಮನೆ ಇದ್ದಾರೆ, ಸೊ ಅವ್ರಿಗೆ ಕಷ್ಟ ಆಗುತ್ತೆ. ಇನ್ನು ಯಾರು ಸೀರಿಯಸ್ ಆಗಿ ಓದಕತ್ತಿಲ್ಲ ಅವರು ಓದಕ್ಕೆ ಶುರು ಮಾಡಿರಿ, ಬಹಳಷ್ಟು ನಿಮಗೆ ನೋಟಿಫಿಕೇಷನ್ ಬರ್ತಿದ್ದಾವೆ. ಈ ನೋಟಿಫಿಕೇಷನ್ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನೀಡ್ತೀನಿ. ಇಲ್ಲಿ ನೋಡ್ರಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿವು ಟೋಟಲ್ 3395 ಇದ್ದಾವೆ, ಪ್ಲಸ್ 556 ಏನೋ, ಈ 596 ಇವನ್ ಕಲ್ಯಾಣ ಕರ್ನಾಟಕದಿದ್ದಾವೆ, ಎರಡು ಸೇರಿ ಅರೌಂಡ್ 3991 ಆಗಿದ್ದಾವೆ. ಆ್ಯಂಡ್ ಯಾವ ಒಂದು ಶಿಕ್ಷಣ ಅಂದರೆ ಎಜುಕೇಷನ್, ಶೈಕ್ಷಣಿಕ ಅರ್ಹತೆ ಮಾಡಿದವರು ಬರಿಬೋದು ಅಂತ ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ. ಎಲ್ಲವನ್ನು PUC ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ವಿದ್ಯಾರ್ಹತೆ PUC ತತ್ಸಮಾನ. ಯಾರು PUC ಮುಗಿಸಿದಿರ 18 ವರ್ಷ ವಯಸ್ಸಾಗಿದ್ದಾವೆ ಅವರು ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು. CBSE ಆಗಿರ್ಬೋದು, ICSE ಆಗಿರಬಹುದು, 12th ಸ್ಟ್ಯಾಂಡರ್ಡ್ ನೀವು ಯಾವುದಾದ್ರೂ ಇದರಿಂದ ಮುಗಿಸಿರಲಿ, 12th ಸ್ಟ್ಯಾಂಡರ್ಡ್ ಮುಗಿಸಿದವರು ನೀವು ಹಾಕ್ಬೋದು. ಆ್ಯಂಡ್ 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು ಕೂಡ NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರು ಕಲಿಕೆ ಮಾದರಿಯಲ್ಲಿ ಮುಗಿಸಿದವರು ಅವರು ಕೂಡ ಅಪ್ಲೈನ ಮಾಡಬಹುದು. ಓಕೆ, ಆ್ಯಂಡ್ ಈ ಥರ ನಿಮಗೆ ಅವರು ರೂಲ್ಸ್ಗಳನ್ನು ಹೇಳಿದ್ದಾರೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ. ಇನ್ನು ಭಾಳ ಜನ ಅಭ್ಯರ್ಥಿಗಳಿಗೆ ಗೊಂದಲ ಇರೋದೇನೆಂದರೆ ವಯೋಮಿತಿ 18 ವರ್ಷ. ನೋಡಿ, ಅರ್ಜಿಯನ್ನು ಸ್ವೀಕರಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಮತ್ತು ಈ ಕೇಳ್ಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು ಅಂತ ಹೇಳಿದ್ದಾರೆ. ಓಕೆ, 5 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ನೇರ ಪುರುಷ ಮತ್ತು ಇವನ್ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷವನ್ನು ಕೊಟ್ಟಿದ್ದಾರೆ. 27 ವರ್ಷ ಇತ್ತು, ಅದನ್ನು 28 ವರ್ಷದವರೆಗೂ ಇತ್ತು, 28 ಇದ್ದಿದ್ದನ್ನು 33 ವರ್ಷ, 5 ವರ್ಷ ನಿಮಗೆ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ PSI ಯಾರು ಓದೋರೋದಿರಲ್ಲ ನಿಮಗೂ ಕೂಡ ಇದೇ ಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾರದಾದರೂ ಸರ್ ನಂದು ಏಜ್ ಬರುತ್ತೋ ಇಲ್ವೋ ಅಂತ ಯಾರಾದರೂ ಗೊಂದಲದೊಳಗಿದ್ರೆ ಇದೇ PSI ಎಕ್ಸಾಮ್ಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 35 ವರ್ಷ ಕೊಟ್ಟಾರ. ಓಕೆ, ಆ್ಯಂಡ್ ಇವನ್ 3rd B ಅಭ್ಯರ್ಥಿಗಳು, ಈ ಪ್ರವರ್ಗ 1, ಪ್ರವರ್ಗ 2A, 2B, 3A ಇವರಿಗೆಲ್ಲರಿಗೂ 35 ವರ್ಷ. ಓಕೆ, ಇಟ್ಸ್ ಗ್ರೇಟ್ ಒಂದು ಏನು ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯದವರಿಗೂ ಕೂಡ ಹೊಸದಾಗಿ ಕೊಟ್ಟಿದ್ದಾರೆ 38 ವರ್ಷ ಅಂತೇಳಿ. ಆಮೇಲೆ ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 38 ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40 ವರ್ಷ. ಓಕೆ, ಆ್ಯಂಡ್ ನೋಡಿ, ಸೇವಾ ನಿರತ ಅಭ್ಯರ್ಥಿಗಳಿಗೆ ಈ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CR, DR, KSRP ಇವೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೇನು ಹುದ್ದೆಗಳಲ್ಲಿದ್ದಾರೆ. 5 ವರ್ಷಗಳ ಸೇವೆಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು ಮತ್ತು ಪ್ರಸ್ತುತ ಸದರಿ ಹುದ್ದೆ ಸೇವೆಯಲ್ಲಿರಬೇಕು. ಅವ್ರು ಮಾತ್ರ ಸೇವಾ ಅಭ್ಯರ್ಥಿಗಳು. ನೋಡ್ರಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗದಾರಲ್ಲ, ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಅವರು ಕೂಡ ಸಿವಿಲ್ ಹುದ್ದೆಗಳಿಗೆ ಬರೀತಿರ್ತಾರೆ. ಓಕೆ, ಆ್ಯಂಡ್ ಕಾಯಂ ಪೂರ್ವ ಅವಧಿಯಲ್ಲಿ
ತೃಪ್ತಿಕರವಾಗಿ ಪೂರೈಸಿರಬೇಕು. ಸೊ ಇದು ಸೇವಾ ನಿರತರಿಗೆ. ಇನ್ನು ಮಾಜಿ ಸೈನಿಕರಿಗೆ ಓಕೆ, ಸೊ ಅವ್ರಿಗೂ ನೋಡ್ಬೋದು ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು ಅಂತ ಹೇಳ್ಯಾರ. ಓಕೆ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅರ್ಜಿ ಸಲ್ಲಿಸಬೇಕಾದಂಥ ಒಂದು ವೆಬ್ಸೈಟ್ karnataka.gov.in KEA ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಒಂದೇನು ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ 8/6/2026 ರಿಂದ ಪ್ರಾರಂಭ ಆಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟ್ 3/7/2026 ಓಕೆ, ಜುಲೈ 3ನೇ ತಾರೀಕು ಲಾಸ್ಟು. ಆ್ಯಂಡ್ ದುಡ್ಡು ಕಟ್ಟೋದು ಜುಲೈ 4ನೇ ತಾರೀಕು. ನೋಡ್ರಿ, ನಾ ಇಲ್ಲಿ ಯುವಕರನ್ನೇನು ಅಡ್ರೆಸ್ ಮಾಡೋಂಗಿಲ್ಲ. ಫೀಸ್ 750 ಮಾಡ್ಯಾರ. ಆಮೇಲೆ ಲೆಸ್ ದೆನ್ 2 ಮಂತ್ಸ್ ಟೈಮ್ ಕೊಟ್ಟಾರ. ಅವರು ಬೇಕು ಅಂತಲೇ ಮಾಡಿದ್ದು ಗೈಸ್. ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ, ಒಳ ಮೀಸಲಾತಿ ಸಂದರ್ಭದೊಳಗೆ ವಿದ್ಯಾರ್ಥಿಗಳು ಸ್ವಲ್ಪ ವೇಟ್ ಮಾಡಿರಿ ಅಂದರೂ ಕೂಡ ವೇಟ್ ಮಾಡಿಲ್ಲ. ಆ್ಯಂಡ್ ಏನಿವೆ ಅವ್ರಿಗೂ ಕೂಡ ಅವಶ್ಯಕತೆ ಇದೆ, ಹೀಗಾಗಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ದಯವಿಟ್ಟು ಯಾರು ಬೇಕಾದವ್ರು ಹೇಳಿ ಅದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರಂತ, ಇನ್ನೂ ಟೈಮ್ ಕೊಡ್ತಾರಂತ, ಆಮೇಲೆ ಫೀಸ್ ಕಮ್ಮಿ ಮಾಡ್ತಾರಂತ. ದಯವಿಟ್ಟು ಯುವಕರನ್ನ ಯಾವ ಸಂಬಂಧ ಯಾರು ಟೈಮ್ ವೇಸ್ಟ್ ಮಾಡಬೇಡ್ರಿ. ಓಕೆ, ದಿಸ್ ಗೌರ್ಮೆಂಟ್ ಈಸ್ ಟೋಟಲಿ ಡಿಫ್ರೆಂಟ್. ನಿನ್ನೆ ಹೇಳಿದ್ದಾರೆ ನಾನು ಕಾಲ್ಫಾರ್ಮ್ ಮಾಡ್ತೀವಿ, ಅದನ್ನು ಟೈಮ್ ಲೈನ್ ಬಿಡ್ತೀವಿ, ಅದರ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್, ಅಫ್ಕೋರ್ಸ್ ನನಗನ್ಸುತ್ತೆ 90 ಡೇಸ್ ಆದರೂ ಸಮಯ ಕೊಡ್ಬೋದಿತ್ತೇನೋ. ಆದರೆ ಆಲ್ರೆಡಿ 3-4 ವರ್ಷ ಸಮಯ ಇರೋದ್ರಿಂದ ಕೊಟ್ಟಿದ್ದರಿಂದ ಮೇ ಬಿ ಅದನ್ನು ಕಡಿಮೆ ಮಾಡಿದ್ದಾರೆ. ಆ್ಯಂಡ್ ಎನಿವೆ, ಯಾರು ಸೀರಿಯಸ್ ಆಗಿ ಓದಿದ್ದೀರಾ, ಹಿಂದೆ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಹಿಂದೆ KSPದವರು ಕ್ವಶನ್ ಪೇಪರ್ನ ತೆಗಿತಿದ್ರು. ಅವ್ರೈತ್ಲ ಒಂದು ಹಳಿ ಕ್ವಶನ್ಸ್ನೇ ಒಂದು 40-50 ಕ್ವಶನ್ಸ್ನ ಕೊಡ್ತಿದ್ರು. ನೀವು ಯಾರು ಬೇಕಾದವರು ಪೊಲೀಸ್ ಎಕ್ಸಾಮಲ್ಲಿ ಪಾಸ್ ಆದವ್ರನ್ನ ಕೇಳ್ರಿ. ಸೊ ಹೀಗಾಗಿ ಆ ಬಾರಿ ಎಕ್ಸಾಮ್ ಪಾಸ್ ಆಗೋದೈತ್ಲ ಇಟ್ ವಾಸ್ ಲಿಟಲ್ ಬಿಟ್ ಈಸಿ. ಈ ಬಾರಿ ಈ KEAದವ್ರಿಗೆ ಕೊಟ್ಟಾರಲ್ಲ, KEAದವರು ಅನ್ಪ್ರೆಡಿಕ್ಟೇಬಲ್ಲು ಇದ್ದಾರೆ. ಆ್ಯಂಡ್ ನಿಮಗೆ ಬಂದರೆ ಭಾಳ ಈಸಿ ಕ್ವಶನ್ ಪೇಪರ್ ಬರ್ಬೋದು. ಜಸ್ಟ್ ಲೈಕ್ PSI 545 ರೀ ಎಕ್ಸಾಮ್ ಇತ್ತಲ್ವ, ದ್ಯಾಟ್ ವಾಸ್ ಟೂ ಈಸಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಲೆವೆಲ್ ಆಫ್ ಎಕ್ಸಾಮ್ನ ಒಂದು 10-20 ಕ್ವಶನ್ಸು ಡಿಫಿಕಲ್ಟ್ ಬಂದರೆ, ನಾನು ಓನ್ಲಿ 10-15 ಕ್ವಶನ್ ಅಥವಾ 20 ಕ್ವಶನ್ ಹೇಳ್ತಾ ಇರೋದು. ಇಷ್ಟು ಡಿಫಿಕಲ್ಟ್ ಬಂದ್ಬಿಟ್ಟು ಕೂಡ ರಿಸಲ್ಟ್ ಮೇಲೆ ಭಾಳನೇ ಹೊಡ್ತಾ ಬೀಳ್ತದೆ. ಓಕೆ, ಸೊ ತರಬೇತಿಯಲ್ಲಿ ಕೊಡ್ತಾರ, ವೇತನ ಎಷ್ಟೈತಿ, ಐ ಥಿಂಕ್ ಇದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡ್ರಿ. ನಾ ಅಂತೂ ಹೇಳಂಗಿಲ್ಲ ನಿಮ್ಗೆ. ಬಿಕಾಸ್ ಎಲ್ಲಿ ತನಕ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋದಿಲ್ಲ ಅಲ್ಲಿ ತನಕ ವೇತನ ಏನೈತಿ, ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಇವೆಲ್ಲ ಅನಾವಶ್ಯಕ. ನಾವು ಯುವರ್ ಎಂಟೈರ್ ಫೋಕಸ್ ಫಾರ್ ನೆಕ್ಸ್ಟ್ 45 to 50 ಡೇಸ್ ಏನಿದೆ, ಲೆಟ್ಸ್ ಕ್ರ್ಯಾಕ್ PC ಎಕ್ಸಾಮ್. ಓಕೆ, ಇಫ್ ರಿಕ್ವೈರ್ಡ್ ಲೆಟ್ ಮೀ ನೋ. ನಿಮಗೆ ಅವಶ್ಯಕತೆ ಇದೆ ಅಂದರೆ ಎವ್ರಿ ಡೇ ನೆಕ್ಸ್ಟ್ 45 to 50 ಡೇಸ್ ಎವ್ರಿ ಡೇ ನಾನು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಮಾಡ್ತೀನಿ. ಆಮೇಲೆ ನಂದೇನು ಅಂದರೆ ಗೈಸ್, ನೋಟಿಫಿಕೇಷನ್ ಬಂದದತ್ತು ಯಾವಾಗಿಂದ ವಿದ್ಯಾರ್ಥಿಗಳು ಗೊತ್ತಾಗೈತಿ. ಭಾಳ ಜನ ಪ್ಯಾನಿಕ್ ಒಳಗಿದ್ದಾರೆ. ಇಟ್ಸ್ ವೆರಿ ಕಾಮನ್. ಯಾಕಂದರೆ ಇಮೋಷನ್ಸ್ನ ಒಂಥರ ಪ್ಲೇನ್ ಇದಕ್ಕೆ ತರೋದು ತುಂಬ ಕಷ್ಟ. ಬಟ್ ಈ ಎಲ್ಲ ಸಮಯದೊಳಗೂ ಎಲ್ಲ ಫ್ರೆಂಡ್ಸಿಗೆ ಫೋನ್ ಹಚ್ಚಿ ಎಲ್ಲರೂ ಏನು ಮಾಡತ್ತಾರಂತ ಕೇಳಿ, ಏನ್ಲೇ ಹಿಂಗೆ ಮಾಡಿದ್ರು ಐ ಆಮ್ ಶ್ಯೂರ್ ಇದು ಐತ್ಲ RCB ಕಪ್ ಗೆದ್ದಿದ್ರಕ್ಕಿಂತ ದೊಡ್ಡ ಶಾಕಿಂಗ್ ನ್ಯೂಸ್ ಇದೆ ಅಂತ ನನಗೆ ಗೊತ್ತು. ಬಟ್ ಇದರೊಳಗೂ ಕೂಡ ಎಸ್, ಲೆಟ್ ಸ್ಟಿಕ್ ಟು ಬೇಸಿಕ್ಸ್. ನಾನೇನು ಇಲ್ಲಿವರೆಗೂ ಓದಿದ್ದೀನಿ ಅದನ್ನು ಕರೆಕ್ಟಾಗಿ ರಿವಿಷನ್ ಮಾಡೋಕ್ಕೆ ಮಾತ್ರ ಟೈಮ್ ಇದೆ. ಅದ್ರ ಜೊತೆಗೆ ಐ ಆಮ್ ಶ್ಯೂರ್ ನಿಮಗೆ ಭಾಳನೇ ಹೆಲ್ಪ್ ಆಗುವಂಥ ಒಂದು ವಿಷಯ ಅಂದರೆ ಟೆಸ್ಟ್ ಸೀರೀಸ್. ಓಕೆ, ನೀವು ಎಷ್ಟು ಟೆಸ್ಟ್ ಸೀರೀಸ್ಗಳನ್ನು ಬರಿತೀರಿ ಅಷ್ಟು ನಿಮಗೆ ಸಹಾಯ ಆಗ್ತೈತಿ. ಬಿಕಾಸ್ ನೆಕ್ಸ್ಟ್ 45 ಡೇಸ್ ಐತ್ಲ, ಈ ಸಮಯದೊಳಗೆ ಸಿಕ್ಕಾಪಟ್ಟೆ ನಾನು ಡೆಪ್ತಾಗಿ ಓದ್ತೀನಿ, ಡೀಟೇಲಾಗಿ ಓದ್ತೀನಿ ಅಂದರೆ ಈವನ್ 1 or 2 ಸಬ್ಜೆಕ್ಟ್ನೂ ಕೂಡ ನಮಗೆ ಓದೋಕ್ಕಾಗೋದಿಲ್ಲ. ಓಕೆ, ನಾಟ್ ಈವನ್ 1 or 2 ಸಬ್ಜೆಕ್ಟ್. ಸೊ ಹಾಗಾಗಿ ವಾಟ್ ಶುಡ್ ಯು ಡೂ ಇಸ್, ನೀವು ಆಲ್ರೆಡಿ ಏನು ಓದಿರಿ, ಏನು ನೋಟ್ಸ್ ಮಾಡಿಟ್ರಿ ಅವಕ್ಕೂರ್ನೇ ರಿವಿಷನ್ ಮಾಡಿರಿ. ರಿವಿಷನ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅದ್ರ ಜೊತೆ ಐತ್ಲ ಟೆಸ್ಟ್ ಸೀರೀಸ್ ಅಂದ್ರೆ ಸುಮ್ಮ ಹೋಗಿ ಒಂದು 10 ರೂಪಾಯಿ ಕೊಟ್ಟು ಪ್ರೀ ಟೆಸ್ಟ್ ಅಂತನೋ ಬರೆದು ಟೆಸ್ಟ್ ಬರೆದು ಬಂದೆ ಅಂದರೆ ನೋ.
ಆ ಥರ ನಿಮಗೆ ವರ್ಕ್ ಆಗೋದಿಲ್ಲ, ಆ ಥರ ಮಾಡಬೇಡ್ರಿ, ದುಡ್ಡು ಕೊಡ್ರಿ, ಸೀರಿಯಸ್ ಆಗಿ ಟೆಸ್ಟ್ ಸೀರೀಸ್ಗಳನ್ನ ಬರೀರಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. OMR ಆಫ್ಲೈನ್ OMR ಟೈಪ್ ನಿಮಗೆ ಎಕ್ಸಾಮ್ ನಡೆಸ್ತದೆ. ಎಸ್, ನಮ್ಮ ಸಂಸ್ಥೆಯೊಳಗೆ ಈ ಭಾನುವಾರ ಐತಲ್ಲ, ಈ ಭಾನುವಾರನೂ ಟೆಸ್ಟ್ ಇರ್ತದೆ. ಓಕೆ, ಅದ್ರ ಜೊತೆಗೆ 45 ಡೇಸ್ದು ನಾವೊಂದು ಟೈಮ್ ಟೇಬಲ್ ಮಾಡ್ತೀನಿ. ಓಕೆ, ಎಲ್ಲ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಯಾರ್ಯಾರು ಓದಿರಿ, ಸೀರಿಯಸ್ ಆಗಿರುವಂಥ ಒಂದು ಆಫ್ಲೈನ್ ಒಳಗೆ ಒಂದು 200 ಕ್ಯಾಂಡಿಡೇಟ್ಸ್ ಆ್ಯಂಡ್ ಈವನ್ ಆ ಟೆಸ್ಟ್ ಸೀರೀಸ್ ಆನ್ಲೈನ್ ಒಳಗೂ ಕೂಡ ನಾನು ಲಾಂಚ್ ಮಾಡ್ತೀನಿ, ಒಂದು 200 ಕ್ಯಾಂಡಿಡೇಟ್ಸ್. ಸೊ ನಿಮಗೇನು ಮಾಡ್ತೀನಿ ಅಂದರೆ 20 ಟೆಸ್ಟ್ ಕೊಡ್ತದೆ, 20 ಟೆಸ್ಟ್ ಪೇಪರ್ ಕೊಡ್ತದೆ. ಅದು ಹೆಂಗಂದ್ರೆ ಇವತ್ತಿನ ದಿನಮಾನಗಳಲ್ಲಿ KE ಎಕ್ಸಾಮ್ದವ್ರು ಯಾವ ಥರ ಕ್ವಶನ್ ಕೇಳಾಕತ್ತಾರಲ್ಲ ಅದೇ ಟ್ರೆಂಡಿಂಗ್ ಒಳಗೇ ನಿಮಗೆ ಕ್ವಶನ್ ಕೊಡ್ತದೆ, ಅದೇ ಪ್ಯಾಟರ್ನ್ ಒಳಗೆ ಕೊಡ್ತದೆ. ಅದಕ್ಕೈತ್ಲ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತದೆ. PC ಎಕ್ಸಾಮ್ಗೆ ಪ್ರಪ್ರಥಮ ಬಾರಿಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟು ಇಷ್ಟು ಟೆಸ್ಟ್ಗಳನ್ನು ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಇವತ್ತೇ ನಾ ಟೆಸ್ಟ್ ಸೀರೀಸ್ನೂ ಕೂಡ ಲಾಂಚ್ ಮಾಡ್ತಾ ಇದ್ದೀನಿ. ನಮ್ಮ ಆ್ಯಪ್ ಇದೆ ಕನಮಡಿ IAS ಆ್ಯಂಡ್ KAS ಅಂತ ಹೇಳಿಬಿಟ್ಟು, ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆನ್ಲೈನಲ್ಲಿ ನಮ್ಮ ಆ್ಯಪ್ ಇದೆ. ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಯಾರ್ಯಾರೆಲ್ಲ ಸೀರಿಯಸ್ ಆಗಿ ಓದ್ತಾ ಇದ್ದೀರಿ ಆ್ಯಂಡ್ ಎಸ್ ಲೆಟ್ಸ್ ಕ್ರ್ಯಾಕ್ ಇಟ್, ಬರೀಲೇಬೇಕು ಓದಲೇಬೇಕು ಅಂತ ಇದ್ದೀರಿ, ಸಬ್ಜೆಕ್ಟ್ ವೈಸು ಗೈಸ್ ಒಂದು ವಾರದೊಳಗೆ ಐತ್ಲಾ 2-3 ಟೆಸ್ಟ್ನ ನಾನು ಇಡ್ತೀನಿ. ಓಕೆ, ಈ ಬಾರಿ ಸಂವಿಧಾನ ಓದಿದ್ರಿ, ಬರ್ರಿ 2 ಟೆಸ್ಟ್ ಬರೀರಿ, 200 ಕ್ವಶನ್ ಸಾಲ್ವ್ ಮಾಡಿರಿ. KEಯದ್ದು ಇವಾಗಿನ 5 ಏನು ಇದು ಕೊಡ್ತಿದ್ದಾರೆ, ಆಪ್ಷನ್ಸ್ ಕೊಡ್ತಿದ್ದಾರೆ. ಆ 5 ಆಪ್ಷನ್ಸ್ ನಾನು ನಿಮಗೆ ಕೊಟ್ಟಿರ್ತೀನಿ, ಅದ್ರ ಪ್ರಕಾರನೇ ಪ್ರಾಕ್ಟೀಸ್ ಮಾಡಿರಿ. ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್. ಓಕೆ, ಸಂವಿಧಾನ ಓದಿರಿ, ಬಂದು ಬರೀರಿ. ನೆಕ್ಸ್ಟ್ ಜಾಗ್ರಫಿ ಓದಿರಿ, ಬಂದು 200 ಕ್ವಶನ್ಸ್ ಪೇಸ್ ಮಾಡಿರಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಓದಿರಿ, 200 ಕ್ವಶನ್ ಪೇಸ್ ಮಾಡಿರಿ. ನೆಕ್ಸ್ಟ್ ಹಿಸ್ಟ್ರಿ ಓದಿರಿ, 200 ಕ್ವಶನ್ ಫೇಸ್ ಮಾಡಿರಿ. ಓಕೆ, 20 ಟೆಸ್ಟು ಗೈಸ್, ಎಲ್ಲ ಸಬ್ಜೆಕ್ಟ್ ವೈಸ್ ಟೆಸ್ಟ್, ಆಮೇಲೆ ಕಂಬೈನ್ ಟೆಸ್ಟ್. ಓಕೆ, ನೆಕ್ಸ್ಟ್ 45 to 50 ಡೇಸ್ ಏನೈತಲ್ಲ ಬರೀರಿ, ಟೆಸ್ಟ್ ಬರೀರಿ. ಐ ವಿಲ್ ಸೆಟ್ ಟೈಮ್ ಟೇಬಲ್ ಆ್ಯಂಡ್ ಐ ವಿಲ್ ಸೆಟ್ ಎವ್ರಿಥಿಂಗ್. ಓಕೆ, ಧಾರವಾಡದೊಳಗೆ ಯಾರದಿರಿ ಇನ್ಸ್ಟಿಟ್ಯೂಟ್ಗೆ ಬಂದು ಬರೀರಿ. ಓಕೆ, ಇನ್ಸ್ಟಿಟ್ಯೂಟ್ ಒಳಗೆ ನಿಮ್ಗೆ ಕೊಡ್ತದೆ. ಆ್ಯಂಡ್ ಯಾರು ಹೊರಗಡೆ ಅದಿರಿ ನೀವು ಆನ್ಲೈನ್ ಒಳಗೆ ಬರಿಬೋದು. ಆಮೇಲೆ ಯಾವುದೇ ರೀತಿ ಗೊಂದಲ ಬೇಡ, ಪ್ರಶ್ನೆ ಪತ್ರಿಕೆ ಆಮೇಲೆ ಪಠ್ಯಕ್ರಮ ಸಬ್ಜೆಕ್ಟ್ ಬಗ್ಗೆ ಯಾವುದೇ ಗೊಂದಲ ಬೇಡ. 100 ಕ್ವಶನ್ ಇರ್ತಾವೆ, ಆಮೇಲೆ ಒಟ್ಟು 100 ಅಂಕಗಳಿರ್ತಾವೆ. ನಿಮಗೆ 90 ನಿಮಿಷ ಸಮಯ ಇರ್ತದೆ. ಇದರೊಳಗೆ ಎಲ್ಲ ಮೆನ್ಷನ್ ಮಾಡ್ಯಾರ. ಸಾಮಾನ್ಯ ಅಧ್ಯಯನ ಮೊದಲು ಇದ್ದಿದೆ ಐತಿ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ಇವದವಲ್ಲ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಮತ್ತು ಕಂಪ್ಯೂಟರ್. ಇವು ಆಪ್ಷನ್ಸು ಗೈಸ್. ಓಕೆ, ಇವು ಬರ್ಬೋದು, ಬರಲಿಕ್ಕಿಲ್ಲ. ಓಕೆ, ಇದ್ರ ಮ್ಯಾಗ ಕ್ವಶನ್ ಬರ್ಬೋದು, ಬರಲಿಕ್ಕಿಲ್ಲ. ಇದ್ರ ಸಂಬಂಧ ಸಿಕ್ಕಂಗೆ ಯಾವುದಾರ ಒಂದು ದೊಡ್ಡ ಬುಕ್ಕ ತೊಗೊಂಡು ಓದ್ಕೋತ್ಕೊಂಡ್ರಂಗಿಲ್ಲ. ನಾ ಆಲ್ರೆಡಿ ಹೇಳೀನಿ, ವಾಟ್ ಎವರ್ ಯು ಆಲ್ರೆಡಿ ನೋ, ರಿವೈಸ್ ಇಟ್ ಪ್ರಾಪರ್ಲಿ, ಸಿ ದ ಕ್ವಶನ್ ಪೇಪರ್, ಸಿ ದ ಟ್ರೆಂಡ್, ಯಾವ ಥರ KEದವರು ಕ್ವಶನ್ ಪೇಪರ್ ತೆಗಿತಿದ್ದಾರೆ, ಕಳೆದ ಬಾರಿ SDA ಕ್ವಶನ್ ಪೇಪರ್ ಒಳಗೆ PUC ಮೇಲಿನ ಎಕ್ಸಾಮ್ಗೆ ಯಾವ ಥರ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಬಿಕಾಸ್ ಸ್ಟ್ರಾಟಜಿ ಗೈಸ್, ನೀವು ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ನಿಮ್ಮ ಸ್ಟ್ರಾಟಜಿ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ನಥಿಂಗ್ ಎಲ್ಸ್. ಓಕೆ, ಎಷ್ಟು ಅವರ್ ಓದ್ತೀರಿ, ಏನು ಮಾಡ್ತೀರಿ, ಇವ್ಯಾವ ಮ್ಯಾಟ್ರ್ ಆಗೋದಿಲ್ಲ. ಫಸ್ಟ್ ಇಮೋಷ್ನಲ್ ಸ್ಟೆಬಿಲಿಟಿ, ಓಕೆ, ಆ್ಯಂಡ್ ಸ್ಟ್ರಾಟಜಿ ವೆರಿ ವೆರಿ ಇಂಪಾರ್ಟೆಂಟ್. ಲಿಖಿತ ಪರೀಕ್ಷೆಯ ಡೇಟ್ನು ಬಿಟ್ಟಿದ್ದಾರೆ. ಆ್ಯಂಡ್ August 2 ನಿಮಗೆ ಬೆಳಿಗ್ಗೆ 10:30ರಿಂದ 12 ಸಮಯನ ಕೊಟ್ಟಿದ್ದಾರೆ, ಅಲ್ಲಿವರೆಗೂ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಂತರ ನಿಮಗೇನು ಫಿಸಿಕಲ್ ಎಲ್ಲ ಮಾಡ್ತಾರೆ, ಆಮೇಲೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಯಾರು ಎಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಬರಿತೀರಿ, ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯುವೇಷನ್ ಕೂಡ ಇರ್ತಾವೆ. ಓಕೆ, ನೀವೇನಾದರೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ, ವೆರಿ ಇಂಪಾರ್ಟೆಂಟ್, ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂದ್ರೆ 0.25 ಅಂಕಗಳನ್ನು ಕಳೆಯಲಾಗುವುದು. ಆಮೇಲೆ ಲಾಸ್ಟಿಗೆ ನಿಮ್ಗೆ ಇದನ್ನು ಹೇಳಿರ್ತೀನಿ,
OMR ಉತ್ತರ ಪತ್ರಿಕೆಯಲ್ಲಿ, ನಮ್ಮ OMR ಉತ್ತರ ಪತ್ರಿಕೆ ಒಳಗೆ ಐತಲ್ಲ 5ನೇ ಆಪ್ಷನ್ಸ್ ನಾವು ಇಟ್ಟಿವಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯ ವೃತ್ತವನ್ನು ಸೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷ ಸಮಯವನ್ನು ಕೊಡ್ತದೆ. ಆ್ಯಂಡ್ ಯಾವುದೇ ಆಯ್ಕೆಯನ್ನು ವೃತ್ತದಲ್ಲಿ ಸೇಡ್ ಮಾಡಿಲ್ಲದಿದ್ದರೆ, ವೆರಿ ಇಂಪಾರ್ಟೆಂಟ, ಮಾಡಿಲ್ಲ ಅಂದರೆ ಪ್ರತಿ ಪ್ರಶ್ನೆಗೆ 2.5 ಮಾರ್ಕ್ಸ್, 0.25 ಅಂಕಗಳನ್ನು ಕಡಿತಗೊಳಿಸಲಾಗ್ತದೆ. ಓಕೆ, ಇದರೊಳಗೆ ಭಾಳ ಜನ ಪೇಲಕರ್ ನೋಡ್ರಿ ನೀವು. ಓಕೆ, ನೀವು ವಿಡಿಯೋ ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ವಿಡಿಯೋನ ಕಳಿಸ್ರಿ, ಇದನ್ನು ಕರೆಕ್ಟಾಗಿ ಕೇಳಿಸ್ಕೋರಿ, ಕರೆಕ್ಟಾಗಿ ಓದ್ರಿ. ಆ್ಯಂಡ್ ಲಿಖಿತ ಪರೀಕ್ಷೆ ಆದಮೇಲೆ 1:5 ಲಿಸ್ಟ್ ಬಿಡ್ತಾರೆ, ಅವೆಲ್ಲ ಸೆಕೆಂಡರಿ ಗೈಸ್. ಇವೆಲ್ಲ ನಾನು ನಿಮಗೆ ಈಗ ಹೇಳೋದು ಇಲ್ಲ. ನೀವು ಮೊದಲು ಬರೆದು ಪಾಸ್ ಆಗ್ರಿ, ಅವಾಗ ಹೇಳ್ತೀನಿ. ಹೈ ಟೆಸ್ಟ್ ಇರಬೇಕು ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಎಸ್, ಯಾರ್ಯಾರೆಲ್ಲ PSI ಎಕ್ಸಾಮ್ ಬರೋರಿದಿರಲ್ಲ, ಜಸ್ಟ್ ಪ್ರಾಕ್ಟೀಸ್ ಫಾರ್ ದಿಸ್. ಓಕೆ, ಪುರುಷರಿಗೆ ಮತ್ತು ಸೇವಾನಿರತರಿಗೆ 168 ಸೆಂಟಿಮೀಟರ್ ಇರಬೇಕು. ಆಮೇಲೆ ಕನಿಷ್ಠ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಆಮೇಲೆ ಅದನ್ನು ಉಬ್ಬಿಸಿದಾಗ 5 ಸೆಂಟಿಮೀಟರ್ ಬರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ಮಹಿಳೆಯರಿಗೆ ಈ 45 kg ವೇಟ್ ಇರಲೇಬೇಕು ಅಂತ ಕೂಡ ಇದೆ ಗೈಸ್. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸಿದ ಬುಡಕಟ್ಟು ಜನಾಂಗದವರಿಗೆ 155 ಸೆಂಟಿಮೀಟರ್. ಆಮೇಲೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್. ಓಕೆ, ಸೊ ಇಟ್ಸ್ ದಿಸ್ ಈಸ್ ಆಲ್ ಅಬೌಟ್ ಏಜ್ ಎಲ್ಲನೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇಷ್ಟು ನಿಮಗೆ ಈವನ್ ರನ್ನಿಂಗ್ದು ಕೂಡ ಕೊಟ್ಟಿದ್ದಾರೆ. 1600 ಮೀಟರ್ನ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಬೇಕು. ಎತ್ತರ ಜಿಗಿತ, ಉದ್ದು ಜಿಗಿತ, ಓಕೆ, ಗುಂಡು ಎಸೆತ ಇರ್ತದೆ. 5ರೊಳಗೆ 3ಕ್ಕೆ ಪಾಸ್ ಆಗಬೇಕಾಗಿರ್ತದೆ. ಆ್ಯಂಡ್ ಗರ್ಲ್ಸ್ಗೆ 400 ಮೀಟರ್ 2 ನಿಮಿಷ ಮೀರದಂತೆ ಓಡಬೇಕಾಗಿರ್ತದೆ. ಎತ್ತರ ಜಿಗಿತ, ಉದ್ದು ಜಿಗಿತ ಆ್ಯಂಡ್ ಗುಂಡು ಎಸೆತ ಈ ಥರ ಇರ್ತದೆ. ಎಸ್ ಗೈಸ್, ಆಲ್ರೆಡಿ ಬಂದಿದೆ. ಆ್ಯಂಡ್ ಯಾರೂ ಪ್ಯಾನಿಕ್ ಆಗಬೇಡ್ರಿ, ಬಿಕಾಸ್ ಈ ಟೈಮ್ ಐತಲ್ಲ, ನಿಮ್ಗೆ ಯಾರಿಗಾದರೂ ಭಾಳ ಟೈಮ್ ಕಡಿಮೆ ಕೊಟ್ಟಾರ, ಹಿಂಗೆ ಮಾಡಿದ್ರೆ ಹೆಂಗೆ ಇವರು ಮೋಸ ಮಾಡಿದ್ರು ಹಾಗೆಲ್ಲ ಯಾರೂ ಅನ್ಕೋಬೇಡ್ರಿ. ಬೇರೆಯವ್ರಿಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ನಿಮಗೂ ಅಷ್ಟೇ ಸಮಯ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಟೈಮ್ ಟು ಶೋ ಯುವರ್ ಕ್ಯಾರೆಕ್ಟರ್. ಆ್ಯಂಡ್ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಲೆಟ್ಸ್ ಕ್ರ್ಯಾಕ್ ದ ಎಕ್ಸಾಮ್. ಆ್ಯಂಡ್ ಮುಂಬರುವಂಥ ಬೇರೆ ಎಕ್ಸಾಮ್ಸಿಗೆ ಯಾರ್ಯಾರು ಪ್ರಿಪೇರ್ ಮಾಡತ್ತಿರಲ್ಲ, ಬಿ ಸೀರಿಯಸ್ ಗೈಸ್ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ಯಾರು ನಿಮಗೆ ಆನ್ಲೈನ್ ಕ್ಲಾಸ್ ಬೇಕಂತೀರಿ ಮುಂದಿನ ಎಕ್ಸಾಮ್ಸ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ, ಆಲ್ರೆಡಿ GK ಪೇಪರ್, ಓಕೆ, GK ಪೇಪರ್ದು ಆನ್ಲೈನ್ ಕ್ಲಾಸ್ ಪ್ರಾರಂಭ ಆಗೈತಿ ನಮ್ಮ ಆ್ಯಪ್ ಒಳಗೆ, ಕನ್ನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ನೀವು ಸೇರಿಕೊಳ್ಬೋದು. ಈಗ 3 ದಿನ ಆಯಿತು ಕ್ಲಾಸಸ್ನ ಶುರು ಮಾಡಿ. ಆ್ಯಂಡ್ ಆಫ್ಲೈನ್ ಬ್ಯಾಚ್ ಕೂಡ 7ನೇ ತಾರೀಕು ಜೂನ್ 7ನೇ ತಾರೀಕು, ಜೂನ್ 21ನೇ ತಾರೀಕು ಕೂಡ ನಮ್ಮ ಹೊಸ ಬ್ಯಾಚಸ್ಗಳು ಪ್ರಾರಂಭ ಆಗ್ತಿದ್ದಾವೆ. ಆ್ಯಂಡ್ ಯಾರಿಗೆ ಅವಶ್ಯಕತೆ ಇದೆ, ಕೋಚಿಂಗ್ ಬೇಕು ನನಗೆ ಅಂತ ಯಾರ್ಯಾರೆಲ್ಲ ಡಿಗ್ರಿ ಮುಗಿಸ್ತಾ ಇದ್ದೀರಿ, ನೀವು ಬಂದು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿಬೋದು ಗೈಸ್. ಆ್ಯಂಡ್ ನಿಮಗೆ ಪ್ರಾಪರ್ ಆದಂಥ ಒಂದು ಗೈಡೆನ್ಸ್ನ ಕೊಡಲಿಕ್ಕೆ ನಮ್ಮ ಟೀಮ್ ಕೂಡ ರೆಡಿಯಾಗಿದೆ. ಟೆಸ್ಟ್ ಸೀರೀಸ್ ರೆಡಿಯಾಗಿದೆ. ಅದರ ಜೊತೆಗೆ ನಾನು ಇನ್ನೊಂದು ನಿಮಗೆ ಹೇಳಬೇಕು, ಈ ಒಟ್ಟು ಹುದ್ದೆಗಳು 3991. ಆ್ಯಂಡ್ PUC ಎಲ್ಲ ಯಾರು ಮುಗಿಸಿದಿರಿ ನೀವೇನು ಮಾಡ್ಬೋದು ಅಂದರೆ, ಈಗ ನೀವು ಏನಾದರೂ ಸ್ಕೂಲ್ ಬುಕ್ಸ್ ಓದಿದ್ದೀರಾ ಆ್ಯಂಡ್ GK ಬುಕ್ ಓದಿದ್ದೀರಾ, ಎಸ್, ಜಸ್ಟ್ ಸ್ಟಿಕ್ ಟು ದ್ಯಾಟ್, ರಿವಿಷನ್ ಮಾಡಿರಿ. ಇರುವಂಥ ಸಮಯವನ್ನು ಹಂಗೆ ಇಫೆಕ್ಟಿವ್ ಆಗಿ ಬಳಸ್ಕೋರಿ. ದಿಸ್ ಈಸ್ ಅವರ್ ಆ್ಯಪ್, ಓಕೆ, ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಇಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ರಾತ್ರಿನೇ ನಿಮಗೆ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ, ಅದು ಯಾವಾಗಂತ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಬೃಹತ್ ಪ್ರಶ್ನೋತ್ತರ ಸಂಗ್ರಹ ಕೂಡ ನಾನು ಇನ್ನೊಂದು ವಾರದೊಳಗೆ ಇದನ್ನು ಬಿಡುಗಡೆ ಮಾಡ್ತೀನಿ ಗೈಸ್. ಒಟ್ಟು 22 ನಿಮಗೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಹೆಂಗಿರ್ತಾವೆ ಅಂದ್ರೆ, ರೀಸೆಂಟ್ KEA ನಡೆಸಿರುವಂಥ PUC ಮೇಲಿನ ಎಲ್ಲ ಎಕ್ಸಾಮ್ಸ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಎಕ್ಸ್ಪ್ಲನೇಷನ್ ಸಿಗ್ತವೆ. ಆ್ಯಂಡ್ KSP ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಸಿಗ್ತವೆ. KSPದು ಕ್ವಶನ್ ಪೇಪರ್ ಸಿಗ್ತವೆ. ಹಳೆಯ ಪ್ರಶ್ನೆ ಪತ್ರಿಕೆ, ಹೊಸ ಪ್ರಶ್ನೆ ಪತ್ರಿಕೆ ಆ್ಯಂಡ್ ವಿತ್ ಟ್ರೆಂಡ್ ಅನಾಲಿಸಿಸ್ ನಿಮಗೆ ಸಿಗ್ತದೆ. ಆಮೇಲೆ ನಾವೇನು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಮಾಡ್ತೀವಿ, ಅದಕ್ಕೆ ಎಕ್ಸ್ಪ್ಲನೇಷನ್ ವಿವರಣೆ ಸಹಿತ ನಿಮಗೆ ಉತ್ತರಗಳನ್ನು ನೀಡಲಾಗ್ತದೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇದೇ ಫಸ್ಟ್ ಟೈಮ್ ನಾವು ಈ ಥರ ನಿಮಗೆ ಒಂದು ಟ್ರೆಂಡ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಚೆನ್ನಾಗಿ ಓದ್ರಿ,
ಚೆನ್ನಾಗಿ ಕರೆಕ್ಟಾಗಿ ನಿದ್ದೆ ಮಾಡಿರಿ, ಕರೆಕ್ಟಾಗಿ ಊಟ ಮಾಡಿರಿ. ಮುಂಬರುವಂಥ KS, FDA, STA ಈ ಎಲ್ಲ ಎಕ್ಸಾಮ್ಗೂ ಕೂಡ ನಮ್ಮ ಸಂಸ್ಥೆ ನಿಮ್ಮ ಜೊತೆಗೆ ಇರ್ತದೆ. ಆ್ಯಂಡ್ ನಾನು ಡೈಲಿ ನಿಮಗೆ ಬೇಕು ಅಂದರೆ ಈ ಒಂದು ವಿಡಿಯೋಗಳನ್ನ ಮಾಡ್ತೀನಿ ಗೈಸ್. ಡೈಲಿ ಟ್ರೆಂಡ್ ಅನಾಲಿಸಿಸ್ ಮಾಡೋನು, ಡೈಲಿ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಬಿ ಮೋಟಿವೇಟೆಡ್, ಇಟ್ಸ್ ಟೈಮ್ ಟು ಎಕ್ಸಲರೇಟ್. ಇಷ್ಟು ದಿನ ಖಾಲಿ ಕೂತಿದ್ದಾಗಿದೆ, ಬಟ್ ಈಗ ಸ್ಟ್ರಾಟಜಿ ಮಾಡಬೇಕು ವಿತೌಟ್ ಪ್ಯಾನಿಕಿಂಗ್. ಡೋಂಟ್ ಡಿಪೆಂಡ್ ಆನ್ ಎನಿಬಡಿ, ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ಈವನ್ ನನ್ನ ಮೇಲೂ ಕೂಡ. ಬಟ್ ಬಿಲೀವ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಎಸ್, ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್. ಹೆಚ್ಚು ಪ್ರಶ್ನೆ ಪತ್ರಿಕೆನ ಬಿಡಿಸಿದಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ಬರೋರಿಗೆ ಒಂದು ಎಕ್ಸಾಮಿನೇಷನ್ ಹಾಲ್ನ ಫೀಲಿಂಗ್ ಬರುತ್ತೆ. ಒಂದು ವಾರದೊಳಗೆ 2-3 ಟೆಸ್ಟ್ಗಳನ್ನು ನಿಮಗೆ ಇಡಲಾಗುತ್ತೆ. ಯಾವ ಥರ PUC ಮುಗಿಸಿದ ಹುಡುಗರಿಗೆ ಟೆಸ್ಟ್ನ ಮಾಡ್ಬೋದು ಅಂತ ಅದೇ ಲೆವೆಲಲ್ಲಿನೇ ನಾವು ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್. ಡೋಂಟ್ ಗೆಟ್ ಪ್ಯಾನಿಕ್, ಓಕೆ? ಸೊ ಬಿ ಕೂಲ್ ಆ್ಯಂಡ್ ಸ್ಟ್ರಾಟಜಿ, ಡಿಸಿಪ್ಲಿನ್ ಆ್ಯಂಡ್ ಅನ್ವೇವರಿಂಗ್ ಡೆಡಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಚೆನ್ನಾಗಿ ಓದ್ತಿದ್ರಿ, ಇದೊಂದು ಅವಕಾಶ ಅಷ್ಟೇ, ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊರಿ. ಮುಂದೆ PSI ಎಕ್ಸಾಮ್ ಆಗಿರ್ಬೋದು, FDA, SDA, KS ಯಾವುದಾದ್ರೂ ಎಕ್ಸಾಮ್ಗೆ ಹೋದ್ರಿ, ನೆಕ್ಸ್ಟ್ 2 ಇಯರ್ಸ್ ಐತಲ್ಲ ಕರ್ನಾಟಕದೊಳಗೆ ಡೆಫಿನೆಟ್ಲಿ ದೇ ವಿಲ್ ಮೇಕ್ ಸೋ ಮೆನಿ ಕಾಲ್ ಫಾರ್ಮ್ಸ್. 280,000 ಪೋಸ್ಟ್ಗಳು ಖಾಲಿ ಇದ್ದಾವೆ. ಆ್ಯಂಡ್ ಆದಷ್ಟು ಬೇಗ GPSTR, HSTR ಈ ಟೀಚರ್ ಪೋಸ್ಟ್ಗಳನ್ನು ಕೂಡ ನಿಮಗೆ ಕಾಲ್ ಫಾರ್ಮ್ ಮಾಡ್ತಾರೆ. And definitely get ready for all those things. Be alert and thank you so much for watching the video and share this video with all your friends. Bye bye, take care guys.